ಮಧ್ಯರಾತ್ರಿ ನೂರಾರು ಪೊಲೀಸರ ಕಾರ್ಯಾಚರಣೆ. ಶ್ರೀಗಂಧ ಮರ ಕಳುವು ಮಾಡುತ್ತಿದ್ದವರನ್ನ ಬಂಧಿಸಲಾಗಿದೆ. ನಡುರಾತ್ರಿ ಸ್ಮಗ್ಲರ್ ಅಪ್ಪ ಮಗನನ್ನ ಬಂಧಿಸಲಾಗಿದೆ. ನೂರಾರು ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಶ್ರೀಗಂಧ ಮರ ಕಳುವು ಮಾಡುತ್ತಿದ್ದವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಡುರಾತ್ರಿ ಸ್ಮಗ್ಲರ್ ಅಪ್ಪ ಮಗನನ್ನ ಬಂಧಿಸಿದ್ದಾರೆ ಪೊಲೀಸರು. ಹೊಸಕೋಟೆ ತಾಲೂಕಿನ ಕಟ್ಟಿಗೇನಹಳ್ಳಿಯಲ್ಲಿ ಅರೆಸ್ಟ್ ಮಾಡಲಾಗಿರುವಂತದ್ದು. ರಿಯಾಜ್ ಮತ್ತು ಬಾಬಾ ಅನ್ನೋ ಇಬ್ಬರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಚ್ ವಾರೆಂಟ್ ಅನ್ನ ಪಡೆದು ನುಗ್ಗಿದ್ರು ಪೊಲೀಸರು. ಈ ಒಂದು ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಈ ಇಬ್ಬರು ಕಳ್ಳರು. 7 ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ರಂತೆ ಈ ಸ್ಮಗ್ಲರ್ಸ್. ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಹಣ, ಶ್ರೀಗಂಧ ತುಂಡುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಡಿಸಿಪಿ ದೇವರಾಜ್ ಅಬ್ದುಲ್ ಅಹದ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಅಪ್ಪ ಮಗ. ಈ ಅಪ್ಪ ಮಗ ಇವರಿಬ್ರು ಕೂಡ ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಹಣ ಹಾಗೆ ಶ್ರೀಗಂಧದ ತುಂಡುಗಳನ್ನ ಇಲ್ಲಿ ಪ್ರಮುಖವಾಗಿ ಕಳ್ಳತನವನ್ನ ಮಾಡಿ ಸಾಗಾಟವನ್ನ ಮಾಡ್ತಾ ಇದ್ರಂತೆ. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾರೆ. 7 ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ರು. ಇಲ್ಲಿ ಈ ಇಬ್ಬರನ್ನು ಕೂಡ ಬಂಧಿಸೋದಕ್ಕೆ ನೂರಾರು ಪೊಲೀಸರು ಹೋಗಿದ್ರಂತೆ. ಯಾಕೆಂದ್ರೆ ಆ ರೀತಿಯಾಗಿ 7 ವರ್ಷಗಳಿಂದ ಚಳ್ಳೆ ಹಣ್ಣನ್ನ ತಿನ್ನಿಸ್ಕೊಳ್ತಾ ಇಲ್ಲಿ ಪ್ರಮುಖವಾಗಿ ಪೊಲೀಸರನ್ನ ಯಾಮಾರಿಸಿಕೊಂಡು ಪರಾರಿ ಆಗ್ತಾ ಇದ್ರು. ಸೊ ಹೀಗಾಗಿ ಎಲ್ಲೂ ಕೂಡ ಈತ ತಪ್ಪಿಸ್ಕೊಳ್ಬಾರ್ದು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ನೂರಾರು ಪೊಲೀಸರನ್ನ ಕರೆದುಕೊಂಡು ಹೋಗಿ ಇವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ವಲ್ಪ ಸುಮ್ಮನೆ ಏನಾಗಿದೆ? ಆಯ್ತು, ಹೊರಗಡೆ ಕೂತ್ಕೊ ಹೋಗು. ಸ್ವಲ್ಪ ಸುಮ್ಮನೆ ಏನಾಗಿದೆ? ಆಯ್ತು, ಹೊರಗಡೆ ಕೂತ್ಕೊ ಹೋಗು. ಎಸ್, ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ವಿಂಡೋದಲ್ಲಿ ಕಾಣ್ತಾ ಇರುವಂತ ಇಬ್ಬರು ವ್ಯಕ್ತಿಗಳೇ ಅವರು. ಶ್ರೀಗಂಧದ ಮರ ಮತ್ತು ಒಂದ್ ಕಡೆ ಚಿನ್ನಾಭರಣ ಹಾಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಅವರು ಸಾಗಾಟವನ್ನ ಮಾಡ್ತಾ ಕಳ್ಳತನವನ್ನ ಮಾಡ್ತಾ ಇದ್ರು. 7 ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ಇದ್ರು ಈ ಅಪ್ಪ ಮಗ. ಇವರಿಬ್ಬರು 7 ವರ್ಷಗಳಿಂದ ಅಂದ್ರೆ ಪೊಲೀಸರಿಗೆ ಯಾಮಾರಿಸಿ ಓಡಾಡ್ತಾ ಇದ್ರು. ಸೊ ಹೀಗಾಗಿ ಇವರನ್ನ ಬಂಧಿಸೋದಕ್ಕೋಸ್ಕರ ಪೊಲೀಸರು ನೂರಾರು ಪೊಲೀಸರನ್ನ ಕರೆದುಕೊಂಡು ಹೋಗಿ ಕಾರ್ಯಾಚರಣೆಯನ್ನ ನಡೆಸಿ ಸರ್ಚ್ ವಾರೆಂಟ್ ಅನ್ನ ಕೂಡ ಪಡೆದುಕೊಂಡು ಹೋಗಿ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಹಣ ಹಾಗೆ ಶ್ರೀಗಂಧ ತುಂಡುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇವರು ಸತತವಾಗಿ 7 ವರ್ಷಗಳಿಂದಲೂ ಕೂಡ ಪೊಲೀಸರಿಗೆ ಯಾಮಾರಿಸಿಕೊಂಡು ಬರ್ತಾ ಇದ್ರು. ಹೊಸಕೋಟೆ ತಾಲೂಕಿನ ಕಟ್ಟಿಗೇನಹಳ್ಳಿಯಲ್ಲಿ ಇವರಿಬ್ಬರನ್ನು ಕೂಡ ಬಂಧಿಸಲಾಗಿದೆ. ಅವರಿಬ್ಬರು ರಿಯಾಜ್ ಮತ್ತು ಬಾಬಾ ಅನ್ನೋ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಯಲ್ಲಿ ಪ್ರಮುಖವಾಗಿ ಶ್ರೀಗಂಧ ಮರವನ್ನ ಕಳ್ಳತನ ಮಾಡ್ತಾ ಇದ್ದಂತ ಇಬ್ಬರನ್ನ ಅಪ್ಪ ಮಕ್ಕಳನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಆಗಿರುವಂತದ್ದು. ಹೊಸಕೋಟೆ ಕಟ್ಟಿಗೇನಹಳ್ಳಿಯಲ್ಲಿ ಇವರೊಬ್ಬರನ್ನ ಕೂಡ ಬಂಧಿಸೋದಕ್ಕೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯಾಕೆಂದ್ರೆ 7 ವರ್ಷಗಳಿಂದಲೂ ಕೂಡ ಶ್ರೀಗಂಧದ ತುಂಡುಗಳನ್ನ ಕದ್ದು ಅಂದ್ರೆ ಶ್ರೀಗಂಧದ ಮರವನ್ನ ಕದ್ದು ಇವರು ಸಾಗಾಟವನ್ನ ಮಾಡ್ತಾ ಇದ್ರು, ಕಳ್ಳ ಸಾಗಾಟವನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿ ಪೊಲೀಸರು ಇವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಡಿವಾಳ ಮೈಕೋ ಲೇಔಟ್ ಮತ್ತು ಕೇಂದ್ರ ವಿಭಾಗದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ, ವಿಧಾನಸೌಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಹಳ ಗಂಧದ ಮರ ಕಳವು ಪ್ರಕರಣಗಳು ದಾಖಲಾಗಿದ್ದವು. ಇತ್ತೀಚೆಗೆ ಪ್ರತಿಷ್ಠಿತ ಸರ್ಕಾರಿ ಬಂಗಲೆಗಳಲ್ಲಿ ಕೂಡ ಕಳ್ಳತನ ಆಗಿತ್ತು. 7 ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಕಳ್ಳತನ ಆಗಿತ್ತು. ಮತ್ತೆ ರೇಸ್ ಕೋರ್ಸ್ ರಸ್ತೆಯಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಆಗಿತ್ತು. ಹಾಗೆ ನಮ್ಮ
ಪೊಲೀಸ್ ಕಮಿಷನರ್ ಕಚೇರಿ ಹಿಂಭಾಗದಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಒಂದು ಕಳ್ಳತನ ಆಗಿತ್ತು. ಸೊ ಹೀಗಾಗಿ ಈ 3 ಪ್ರಕರಣಗಳಾದ ನಂತರ ನಾವು ಈ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲ ಆಗಿರೋ ಪ್ರಕರಣಗಳಂತ ಎಲ್ಲ ನಾವು ಕ್ರೋಢೀಕರಿಸಿದಾಗ ಇದರ ಹಿಂದಗಡೆ ಒಂದು ವ್ಯವಸ್ಥಿತ ಗ್ಯಾಂಗ್ ಇದೆ ಕರ್ನಾಟಕದಲ್ಲಿ. ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಮತ್ತು ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಅಂತ ನಮಗೆ ಗೊತ್ತಾಯಿತು. ಅದರ ಪತ್ತೆ ಹಚ್ಚುತ್ತಾ ಹೋದಾಗ ಅಮ್ಜದುಲ್ಲಾ ಬ್ರದರ್ಸ್, ಇಬ್ಬರು ಬ್ರದರ್ಸ್ ಬಾಗ್ಲೂರಿನಲ್ಲಿರುವಂಥ ವ್ಯಕ್ತಿಗಳು, ಅವರಿಬ್ಬರು ಫೀಲ್ಡ್ನಲ್ಲಿ ಬಹಳ ಆಕ್ಟಿವ್ ಇದ್ದಾರೆ. ಅವರು ತಮಿಳುನಾಡಿನ ಏರ್ಕಾಡ್ನಿಂದ ಇಳಯರಾಜ ಅಂಡ್ ಗ್ಯಾಂಗ್ ಅನ್ನ ಕರೆಸ್ಕೊಂಡು, ಮೊದಲು ರಾಜೇಂದ್ರ ಅಂತ ಅವ್ರ ಗ್ಯಾಂಗ್ನ ಕರೆಸ್ತಾ ಇದ್ರು. ಇತ್ತೀಚೆಗೆ ಇಳಯರಾಜ ಅವ್ರ ಗ್ಯಾಂಗ್ ಅನ್ನ ಕರೆಸ್ಕೊಂಡು ರೆಕ್ಕಿ ಮಾಡಿ ರಾತ್ರಿ ಹೊತ್ತು ಬಹಳ ಕೇರ್ಫುಲ್ ಆಗಿ ಅದನ್ನ ಗೊತ್ತಾಗದಾಗೆ, ಅಂದ್ರೆ ಆ ನಿವಾಸದಲ್ಲಿ ಸರ್ಕಾರಿ ಬಂಗಲೆಗಳಿರುವಂತ ಇವರಿಗೆ ವಾಸ್ ಅಂತ ಇವರಿಗೆ ಗೊತ್ತಾಗದಾಗೆ ಬಹಳ ಕೇರ್ಫುಲ್ ಆಗಿ ಅದನ್ನ ಕಡಿತಾ ಇದ್ರು. ಹಾಗಾಗಿ ಆ ಇಳಯರಾಜ ಆ ಟೀಮನ್ನು ನಾವು ಇತ್ತೀಚೆಗೆ ಬಂಧಿಸಿದ್ವಿ ಮತ್ತು ಅಮ್ಜದುಲ್ಲಾ ಅವರನ್ನು ಬಂಧಿಸಿದ್ವಿ. ಇವರು ಎಲ್ಲರೂ ನಾವು ಇಂಟ್ರೋಗೇಷನ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಏನು ಅಂದ್ರೆ, ಕಳೆದ 4-5 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗಂಧದ ಮರ ಕಳ್ತನ ಆಗಿದೆ, ರೆಡ್ ಸ್ಯಾಂಡಲ್ ಕಳ್ತನ ಆಗಿದೆ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಎಲ್ಲಾ ರೆಡ್ ಸ್ಯಾಂಡಲ್ ಮತ್ತು ಸ್ಯಾಂಡಲ್ವುಡ್ ಅನ್ನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ, ಕಟಿಗೆನಹಳ್ಳಿ ಅಂತ. ಈ ಕಟಿಗೆನಹಳ್ಳಿನಲ್ಲಿ ಕೆಲವು ವ್ಯಕ್ತಿಗಳು ಇದನ್ನ ರಿಸೀವ್ ಮಾಡ್ತಾರೆ ಮತ್ತೆ ಅವರೇ ಇದಕ್ಕೆ ಪ್ರೇರೇಪಿಸ್ತಾರೆ, ಇದಕ್ಕೆ ಬೇಕಾದಂತ ವಾಹನಗಳನ್ನ ಕೊಡ್ತಾರೆ ಅಂತ ಕೂಡ ನಮಗೆ ಮಾಹಿತಿ ಸಿಕ್ತು. ಆ ರೀತಿಯಾಗಿ ಮೈನ್ ಕಿಂಗ್ ಪಿನ್ ಅದರಲ್ಲಿ ನಮಗೆ ಗೊತ್ತಾಗಿದ್ದು ರಿಯಾಜ್ ಮತ್ತು ಅವನ ಮಗ. ಸೊ ರಿಯಾಜ್ ಮತ್ತು ಇವ್ರ ಮಗ ಬಹಳ ಮೋಡಸ್ ಆಪರೆಂಡಿ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಆ ಕಟಿಗೆನಹಳ್ಳಿ ಹಳ್ಳಿಯನ್ನ ಬಿಟ್ಟು ಹೊರಗಡೆ ಬರೋದಿಲ್ಲ. ಅವ್ರದ್ದು ಆಪರೇಷನ್ ಆ ಹಳ್ಳಿಯಲ್ಲೇ ಇರುತ್ತೆ. ರಿಸೀವ್ ಮಾಡ್ಬೇಕಾದ್ರೆ ಮಧ್ಯರಾತ್ರಿ ಆ ಊರು ಹಿಂದ್ಗಡೆ ಯಾವ್ದಾರ ಒಂದು ನೀಲಗಿರಿ ತೋಪ್ನಲ್ಲಿ ರಿಸೀವ್ ಮಾಡ್ತಾರೆ. ಡೆಲಿವರಿ ಮಾಡ್ಬೇಕಾದ್ರೂ ಅಷ್ಟೇ ಯಾರಿಗಾದ್ರೂ ಕರ್ಸ್ಕೊಂಡು ನಾನು ರಾತ್ರಿ ಸಮಯದಲ್ಲಿ ಡೆಲಿವರಿ ಮಾಡ್ತಾರೆ, ಯಾರಿಗೂ ಗೊತ್ತಾಗದಾಗೆ. ಕಳೆದ ಒಂದು 2-3 ವರ್ಷಗಳ ಹಿಂದಗಡೆ ಇವರನ್ನ ಬಂಧಿಸೋದಕ್ಕೆ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲವು ಎಫರ್ಟ್ಸ್ ಮಾಡಿದ್ದಾರೆ. ಆ ಹಳ್ಳಿಗೆ ಹೋದಾಗ ಇವ್ರದ್ದು ಏನು ಎಮ್ಮು ಅಂದ್ರೆ, ಇಡೀ ಹಳ್ಳಿನೇ ಪೊಲೀಸ್ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸೋದು ಇವರ ಎಮ್ಮು. ಹಾಗಾಗಿ ಈ ಹಳ್ಳಿಗೆ ಪೊಲೀಸ್ನವರು ಕಳೆದ 4-5 ವರ್ಷಗಳಿಂದ ಯಾವುದೇ ಪೊಲೀಸ್ ಅಧಿಕಾರಿ ಆಗ್ಲಿ ಸಿಬ್ಬಂದಿ ಆಗ್ಲಿ ಹೋಗಿ ಇವರನ್ನ ಕರ್ಕೊಂಡು ಬರೋದಕ್ಕೆ ಆಗಿರ್ಲಿಲ್ಲ. ಸೊ ನಾವು ಲಾಸ್ಟ್ ವೀಕ್ ಒಂದು 15 ದಿವಸಗಳಿಂದ ಒಂದು ಎಫರ್ಟ್ ಮಾಡಿದ್ವಿ. ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ 3 ಜನ ಮತ್ತೆ 2 ಕಾನ್ಸ್ಟೇಬಲ್ಸ್, ಅವರು ಜೀವಕ್ಕೂ ಕೂಡ ಬಹಳ ಅಪಾಯ ಬರುವಂತ ಪರಿಸ್ಥಿತಿ ಇತ್ತು. ನಾವು ಅದನ್ನ ಹೊರತು ಆ ಟೀಮ್ ವಾಪಸ್ ಬಂದು ಇವರನ್ನ ಸರ್ವೆಲೆನ್ಸ್ ಮಾಡಿ ಎಲ್ಲಿರ್ತಾರೆ, ಯಾವ ಟೈಮಲ್ಲಿ ಆಕ್ಟಿವ್ ಇರ್ತಾರೆ ಅಂತ ನಮ್ಮದೇ ಇನ್ಫಾರ್ಮೇಶನ್ ಸೆಟ್ ಮಾಡಿ ನಿನ್ನೆ ಮಾನ್ಯ ಪೊಲೀಸ್ ಆಯುಕ್ತರ ಅನುಮತಿ ಪಡೆದು ನಮ್ಮ ವಿಭಾಗ, ಕೇಂದ್ರ ವಿಭಾಗದ ಸುಮಾರು 8 ಪೊಲೀಸ್ ಇನ್ಸ್ಪೆಕ್ಟರ್ಸ್ ಮತ್ತೆ 10 ಸಬ್ ಇನ್ಸ್ಪೆಕ್ಟರ್ಸ್ ಮತ್ತೆ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಅಬ್ದುಲ್ ಅಹದ್ ಅವರ 4 ಇನ್ಸ್ಪೆಕ್ಟರ್ಸ್, ಒಂದು 10 ಸಬ್ ಇನ್ಸ್ಪೆಕ್ಟರ್ಸ್ ಮತ್ತೆ ಅವರ ಒಂದು 30 ಸ್ಟಾಫ್, 3 KSRP ವಾಹನಗಳು ಎಲ್ಲ ಸೇರಿ ಸುಮಾರು 200 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಬೆಳಗಿನ ಜಾವ 3 ಗಂಟೆಗೆ ಹಳ್ಳಿಗೆ ನಾವು ದಾಳಿ ಮಾಡಿದ್ವಿ. ಹಳ್ಳಿನ ಸುತ್ತುವರೆದು ಒಂದು 4 ಮನೆಯನ್ನ ಸರ್ಚ್ ಮಾಡಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ದೊರೆತಿದ್ದು ರಿಯಾಜ್ ಮತ್ತು ಅವರ ಮಗ. ಸೊ ಅವರಿಗೆ ಬಹಳ ಎಫರ್ಟ್ಸ್ ಮಾಡಿ ಕನ್ವಿನ್ಸ್ ಮಾಡಿದ್ವಿ, ಬಟ್ ಡೋರ್ ಓಪನ್ ಮಾಡಲಿಲ್ಲ. ಸೊ ಮೇಲ್ಗಡೆ ಟೆರೇಸ್ ಮೇಲೆ ಹೋಗಿ ಮೇಲ್ಗಡೆಯಿಂದ ಇಳಿದು ನಮ್ಮವರು ಸೊ ಒಳಗಡೆ ಒಂದು ಡೋರ್ ಓಪನ್ ಮಾಡಿ ಆಮೇಲೆ ಮೂರು ಡೋರ್ ಇತ್ತು, ಅದನ್ನು ಬ್ರೇಕ್ ಮಾಡಿ ಅವರನ್ನ ಕಸ್ಟಡಿ ತಗೊಂಡಿದ್ವಿ, ಮಗ ಮತ್ತೆ ಇದನ್ನ. ಸೊ ಮನೆಯನ್ನ ನ್ಯಾಯಾಲಯದ ಆದೇಶ ಮೇರೆಗೆ ಅಂದ್ರೆ ನಾವು ಒಂದು ಸರ್ಚ್ ವಾರೆಂಟ್ ತಗೊಂಡಿದ್ವಿ. ನ್ಯಾಯಾಲಯದಲ್ಲಿ ಸರ್ಚ್ ವಾರೆಂಟ್ ತಗೊಂಡು ಮನೆಯನ್ನ ಸಂಪೂರ್ಣವಾಗಿ ಸರ್ಚ್ ಮಾಡಿದಾಗ ರಿಯಾಜ್ ಮನೆಯಲ್ಲಿ ಸುಮಾರು 35 ಲಕ್ಷದಷ್ಟು ಹಣ ಸಿಕ್ಕಿದೆ ನಮಗೆ. ಮತ್ತೆ ಇದರ ಜೊತೆಗೆ ಸುಮಾರು 1/2 kg ಬಂಗಾರ ಸಿಕ್ಕಿತ್ತು. ಅದರಲ್ಲಿ ಇತ್ತೀಚೆಗೆ ಅವನ ಮಗನಿಗೆ ಮದುವೆ ಆಗಿದ್ದರಿಂದ ಸೊಸೆಗೆ ಒಂದು 150 ಗ್ರಾಮ್ ಉಡುಗೊರೆ ಬಂದಿತ್ತು. ಅದನ್ನ 150 ಗ್ರಾಮ್ ಅಲ್ಲೇ ವಾಪಸ್ ಕೊಟ್ಟಿದ್ದೀವಿ. ಸೊ ಉಳಿದಂತ ಹಣನ ಇತ್ತೀಚೆಗೆ ಶಿವಾಜಿನಗರ ಮತ್ತು ಮಾಲೂರಿನಲ್ಲಿ ಇವರು ಖರೀದಿ ಮಾಡೋದಕ್ಕೆ ರಸೀದಿಗಳಿದೆ. ಸೊ ಹಾಗಾಗಿ ಆ ಒಡವೆನ ಬಂಗಾರನ ನಾವು ಮಹಜರ್ ಮುಖಾಂತರ ಸೀಸ್ ಮಾಡ್ಕೊಂಡಿದ್ವಿ ಮತ್ತೆ ಕ್ಯಾಶ್ ಅನ್ನು ಸೀಸ್ ಮಾಡ್ಕೊಂಡಿದ್ವಿ. ಇದಲ್ಲದೆ ನಮಗೆ ಇವರು ಯಾವಾಗಿಂದ ಈ ದಂಧೆಯಲ್ಲಿ ಇದ್ರು ಅನ್ನೋದಕ್ಕೆ ಒಂದು ಕೆಲವು ದಾಖಲಾತಿಗಳು ಸಿಕ್ಕಿದೆ. ದಾಖಲಾತಿಗಳಲ್ಲಿ ನೋಡಿ 2010, 2014ರಿಂದ ಯಾವ ಡೇಟ್ಗೆ ಎಷ್ಟು ಕೆಜಿ ಕೊಟ್ಟರು ನೋಡಿ. 2010 2 kg, 8 kg, ಹೀಗೆ ಬರ್ತಾ 2014, 15, 2011 109 kg, 2011 112 kg, 105 kg. ಸೊ ಇಷ್ಟೆಲ್ಲ ಆಗಿ
ನಮ್ದು ಏನು ಅಫೆನ್ಸ್ ಆಯಿತು ಇತ್ತೀಚೆಗೆ ಕೇಂದ್ರ ವಿಭಾಗದಲ್ಲಿ ಅಫೆನ್ಸ್ ಆಗಿದ್ದ ದಿವಸ ಯಾರು ಕಡ್ಕೊಂಡೋಗಿ ಅಹಮದುಲ್ಲಾ ಅವ್ರು ಕೊಟ್ಟರು, ಅವ್ರ ಪ್ರಕಾರ 107 kg. ಸೊ ಇಲ್ಲಿದೆ 107 kg. ಡೇಟ್ ಇದೆ 21/11/2018. ಸೊ 107 kg ರಿಸೀವ್ ಮಾಡ್ಕೊಂಡಿದ್ದಾನೆ. ಅದಾದ ನಂತರ ಕೂಡ ನಾವು ಪ್ರಮುಖ ಆರೋಪಿಗಳನ್ನ ಫೀಲ್ಡ್ ಅಲ್ಲಿ ಯಾರು ಅಹಮದುಲ್ಲಾ ಅಂಡ್ ಬ್ರದರ್ಸ್ ಮತ್ತೆ ಇಳರಾಜ ಹುಡುಗನ ಅರೆಸ್ಟ್ ಮಾಡಿದ ಮೇಲೂ ಕೂಡ ಡಿಸೆಂಬರ್ 31 ಅಂದ್ರೆ ಇತ್ತೀಚೆವರೆಗೂ ಇವರು ರಿಸೀವ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವರು ಬೆಂಗಳೂರಿಂದನೇ ಅಲ್ಲ, ಬೇರೆ ಬೇರೆ ನಗರಗಳಿಂದ ಬೇರೆ ಬೇರೆ ಏರಿಯಾಗಳಿಂದ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಇವ್ರ ಮೇಲೆ ಕೋಕಾ ಕಾಯ್ದೆಯಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಿಸಿದೀವಿ. ಆಲ್ರೆಡಿ ಅವರ ತಮಿಳು ಏರ್ ಕಾರ್ಡಿಂದ ಏನ್ ಕರ್ಕೊಂಡು ಬಂದಿದ್ವಿ, ಅವ್ರು ಮರ ಕಟ್ ಮಾಡೋದಕ್ಕೆ ಬಂದಿದ್ರು ಫೀಲ್ಡ್ಗೆ, ಅವರು ಮತ್ತೆ ಈ ಸ್ಟ್ರಾಟಜಿಕ್ ಏನು ಅಸಿಸ್ಟೆನ್ಸ್ ಕೊಟ್ಟಿದ್ರು, ಸೊ ವೆಹಿಕಲ್ ಅದೆಲ್ಲ, ಸೊ ಅವ್ರನ್ನ ಕಸ್ಟಡಿ ತಗೊಂಡಿದ್ವಿ. ಇವ್ರ ಕೆಲಸ ಏನಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದು ಮತ್ತೆ ಒಂದು ವೆಹಿಕಲ್ ಸಪ್ಲೈ ಮಾಡೋದು ಇವ್ರ ಕೆಲಸ. ಇವ್ರು ವೆಹಿಕಲ್ಸ್ ಕೊಡ್ತಾರೆ, ಆ ವೆಹಿಕಲ್ ನಂಬರ್. ಸೊ ವೆಹಿಕಲ್ಸ್ ಏನಂದ್ರೆ ಇವ್ರ ತರ ಸುಮಾರು ಒಂದು 10 ನಂಬರ್ ಪ್ಲೇಟ್ಸ್ 10 ನಂಬರ್ ಪ್ಲೇಟ್ ಸಿಕ್ಕಿದಾವೆ. ಯಾವತ್ತು ಇವರಿಗೆ ಏನಾದ್ರು ಬೇಕು ಅಂದ್ರೆ ಇಮಿಡಿಯೇಟ್ ಆ ಗಾಡಿಗೆ ನಂಬರ್ ಪ್ಲೇಟ್ ನ ಫಿಕ್ಸ್ ಮಾಡೋದು. ಆ ನಂಬರ್ ಪ್ಲೇಟ್ ಹೇಗೆ ಫಿಕ್ಸ್ ಮಾಡ್ತಾರೆ ಅಂದ್ರೆ OLX ನಲ್ಲಿ ನೋಡ್ತಾರೆ. ಸಪೋಸ್ ಇವ್ರ ಹತ್ರ ಫೋರ್ಡ್ ಐಕಾನ್ ಗಾಡಿ ಇದೆ, ಫೋರ್ಡ್ ಐಕಾನ್ ಗಾಡಿ ಇದು OLX ಅಲ್ಲಿ ಯಾರಾದ್ರೂ ಫೋರ್ಡ್ ಐಕಾನ್ ಸೇಲ್ಗೆ ಹಾಕಿದ್ರೆ ಆ OLX ಇರುವಂತ ನಂಬರ್, ಸೊ ಇವರೆಲ್ಲ ಫೇಕ್ ನಂಬರ್ಸ್. ಎಲ್ಲಾ ರಾಜ್ಯಗಳ ನಂಬರ್ ಪ್ಲೇಟ್ಸ್ ಕೂಡ ಯಾರು ಕೇಳೋ ಜೈ ಕರ್ನಾಟಕ ಅಂತ ಹಾಕಿದ್ದಾರೆ ಕೆಲವೊಂದ ಮೇಲೆ. ಈ ರೀತಿ ಸುಮಾರು ನಂಬರ್ ಪ್ಲೇಟ್ಸ್ ಇದೆಲ್ಲ ಯಾವುದೇ ಫೇಕ್ ನಂಬರ್ಸ್ ಇವೆಲ್ಲ. OLX ನಲ್ಲಿ ಯಾರಾದ್ರೂ ಸೇಲ್ ಹಾಕಿದ್ರೆ ಅಲ್ಲಿಂದ ನಂಬರ್ ತೆಗೆದು ಇವ್ರ ವೆಹಿಕಲ್ ಹಾಕಿ ಆ ವೆಹಿಕಲ್ ನ ತಮಿಳುನಾಡಿಂದ ಬರುವಂತ ಇಳರಾಜ ಅಂಡ್ ಗ್ಯಾಂಗ್ಗೆ ಅಪರಾಧ ಮಾಡೋದಕ್ಕೆ ಕೊಡ್ತಾರೆ. ಅವ್ರ ಅಪರಾಧ ಮುಗಿದ ನಂತರ ಆ ಮಾಲನ್ನ ಅಹಮದುಲ್ಲಾ ಗ್ಯಾಂಗ್ಗೆ ಬಾಗಲೂರಲ್ಲಿ ಡೆಲಿವರಿ ಮಾಡಬೇಕು. ಬಾಗಲೂರಲ್ಲಿ ಡೆಲಿವರಿ ಮಾಡಿ ಬಾಗಲೂರಲ್ಲಿ ಅದನ್ನ ನೀಟಾಗಿ ಚೂಪ್ ಮಾಡಿ ಪೌಡರ್ ತರ ಕೆಲವೆಲ್ಲ ಹೊರಗಡೆ ಇರೋದೆಲ್ಲ ಪೌಡರ್ ತರ ಮಾಡ್ತಾರೆ. ಹೊರಗಡೆ ಅದೇನು ಬಹಳ ವ್ಯಾಲ್ಯೂ ಇರುತ್ತೆ, ಅದನ್ನ ಸಣ್ಣ ಪೀಸ್ ಮಾಡಿ 2 ವೀಲರ್ ನಲ್ಲಿ ಇವನಿಗೆ ಕಟ್ಟಿಗೆನಹಳ್ಳಿಗೆ ಡೆಲಿವರಿ ಕೊಡೋದು. ಇದು ಸೀಸ್ ಮಾಡಿರೋಂಥದ್ದು ಶ್ರೀಗಂಧ ತುಂಡುಗಳು. ಸೊ ನಮ್ಮ ತನಿಖೆಯಲ್ಲಿ ರಿಯಾಜ್ ಅವ್ರ ಮತ್ತು ಅವನ ಮಗ ಇವರಿಂದ ತಗೊಂಡು ಅಹಮದುಲ್ಲಾ ಅವರಿಂದ ತಗೊಂಡು ರಿಸೀವ್ ಮಾಡಿ ಎಕ್ಸ್ಟ್ರಾ ದುಡ್ಡಿಗೆ ಕೆಲವು ಗಂಧದ ಎಣ್ಣೆ ಫ್ಯಾಕ್ಟ್ರಿಗಳಿಗೆ ತುಮಕೂರು, ಚಿಕ್ಕಮಗಳೂರು ಮತ್ತೆ ಬೇರೆ ಬೇರೆ ಗಂಧದ ಎಣ್ಣೆ ಫ್ಯಾಕ್ಟ್ರಿಗಳಿಗೆ ಸಪ್ಲೈ ಮಾಡ್ತಾ ಇದ್ರು ಅಂತ ಅವರು ಒಪ್ಕೊಂಡಿದ್ದಾರೆ. ಈಗ ಆ ಫ್ಯಾಕ್ಟ್ರಿ ಓನರ್ಸ್ ಯಾರಿದ್ದಾರೆ, ಫ್ಯಾಕ್ಟ್ರೀಸ್ ಎಲ್ಲಿದ್ದಾವೆ, ಈಗ ಅವರನ್ನು ಕೂಡ ಈ ಪ್ರಕರಣದ ಅಡಿಯಲ್ಲಿ ಮೊದಲನೇ ಬಾರಿಗೆ ಇವರು ಕಳೆದ 7-8 ವರ್ಷಗಳಿಂದ ಇವರು ಈ ದಂಧೆಯಲ್ಲಿದ್ದು ಇವರು ಕುಮ್ಮಕ್ಕಿನಿಂದನೇ ಎಲ್ಲ ಜನ ಬಡವರ ತಮಿಳುನಾಡಿಂದ ಬಂದು ಕಟ್ ಮಾಡಿ ಇವರಿಗೆ ಕೊಡೋದು. ಆದ್ರೆ ಒಂದ್ಸರಿ ಮಾತ್ರ ತುಮಕೂರಲ್ಲಿ ಹಿಂದೆ ಯಾವಾಗಲೂ ಅರೆಸ್ಟ್ ಆಗಿದ್ರು. ಅದಾದ ನಂತರ ಯಾವ ಪೊಲೀಸ್ನವ್ರ ಕೈಗೂ ಸಿಕ್ಕಿರ್ಲಿಲ್ಲ. ಸೊ ಇವರಲ್ಲೇ ಹಳ್ಳಿಯಲ್ಲೇ ಇದ್ಕೊಂಡು ನಡೆಸ್ತಾ ಇದ್ರು. ಈಗ ಇವರನ್ನ ಈ ಕೋಕಾ ಕಾಯ್ದೆಯಲ್ಲಿ ತಂದಿರೋದ್ರಿಂದ ಇವ್ರು ಯಾರಿಗೆ ಸಪ್ಲೈ ಮಾಡ್ತಾ ಇದ್ರು ಆ ಫ್ಯಾಕ್ಟರಿ ಓನರ್ಸ್ ಕೂಡ ಈ ಕಾಯ್ದೆಯಲ್ಲಿ ತಂದು ಸಂಪೂರ್ಣವಾಗಿ ಶ್ರೀಗಂಧ ಇಲ್ಲಿ ಏನ್ ಕಡಿತಾರೆ ಮತ್ತೆ ಈ ಮರಗಳನ್ನ ಮಾರಣೋಮ ಏನ್ ಮಾಡ್ತಾರೆ ಅದಕ್ಕೆ ಒಂದು ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ನಮ್ಮ ಕೇಂದ್ರ ವಿಭಾಗ ಅಂತ ಹೇಳಿದಾಗ ಇವರು ಒಳಗಡೆ ಹೋದಾಗ ಪೊಲೀಸವ್ರಿಗೆ ಎಲ್ಲರಿಗೂ ತಡೀತಿದ್ರು, ಈ ರೀತಿ ಮಾಡಿದಾಗ ಇಡೀ ಊರೇ ಇವ್ರ ಜೊತೆ. ಹೌದೌದು, ಇವ್ರದ್ದು ಏನ್ ಎಮ್ಮು ಅಂದ್ರೆ ಪೊಲೀಸ್ನವ್ರು ಹೋದ್ರೆ ಎಲ್ಲ ಅಟ್ ಎ ಟೈಮ್ ಮನೆ ಮೇಲೆ ನಿಂತ್ಕೊಂಡು ಕಲ್ ತೂರಾಟ ಮಾಡೋದು ಅಟ್ ಎ ಟೈಮ್. ಆಮೇಲೆ ಸ್ವಲ್ಪ ಸಿಚುವೇಶನ್ ನೋಡ್ಕೊಂಡು ಎಲ್ಲ ಮಹಿಳೆಯರು ಬೀದಿಗೆ ಬಂದು ಅಟ್ಯಾಕ್. ರಾತ್ರಿ ಕೂಡ ಒಂದಷ್ಟು ಜನ ಮಹಿಳೆಯರು ಬಂದಿದ್ರು. ಆದ್ರೆ ನಮ್ಮಲ್ಲಿ ಒಂದು 4 ಜನದ ವುಮನ್ ಸಬ್ ಇನ್ಸ್ಪೆಕ್ಟರ್ಸ್ ಮತ್ತೆ ಒಂದು 15 ವುಮನ್ ಕಾನ್ಸ್ಟೇಬಲ್ಸ್ ಇದ್ರು. ಸೊ ಹಾಗಾಗಿ ನಮ್ಗೇನು ಹೈಂಡ್ರೆನ್ಸ್ ಹಿನ್ನಡೆ ಹಾಗೆ. ನಾವು ಇಲ್ಲಿ ರಾತ್ರಿ 12:45 1 ಗಂಟೆಗೆಲ್ಲ ಇಲ್ಲಿಗೆ 12:15 ಬಂದ್ವಿ. ಇಲ್ಲಿಂದ ಹೊರಟು ಹೊಸಕೋಟೆ ಟೋಲ್ ಗೇಟ್ ಹತ್ರ ಎಲ್ಲ ವೈಟ್ ಫೀಲ್ಡ್ ಸಬ್ ಡಿವಿಷನ್ ಆಫೀಸರ್ಸ್ ಮತ್ತೆ ಎಲ್ಲ ಅಲ್ಲಿಗೆ ಬಂದು 2 ಟೀಮ್ ಮಾಡಿ, ನನ್ನ ನೇತೃತ್ವದಲ್ಲಿ 1 ಟೀಮು ಮತ್ತೆ ಅಬ್ದುಲ್ಲಾ ವೈಟ್ ಫೀಲ್ಡ್ DCP ಅವರಲ್ಲಿ ಇನ್ನೊಂದು ಟೀಮು. ಸೊ ಅವ್ರಿಗೆ ಇನ್ನೊಂದು ಮನೆ ಕೊಟ್ಟಿದ್ವಿ. ಅದರಲ್ಲಿ 2 ಹುಡುಗರು ಸಿಕ್ಕಿದ್ದಾರೆ. ಅವ್ರದ್ದು ಇನ್ನು ಅವ್ರ ತಂದೆ ಬೇಕಾಗಿದೆ.
ಅವನು ಇನ್ನೊಂದು ಕೇಸಲ್ಲಿ ನಮಗೆ ಇರೋ ಕರ್ಕೊಂಡು ಬಂದಿರೋದ್ರಲ್ಲಿ ಅರ್ಬಾ ಲೈಫ್ ಕಂಪನಿಗೆ ಸುಮಾರು 500 ಟನ್ನಷ್ಟು ರಕ್ತ ಚಂದನ ಡಿಮ್ಯಾಂಡ್ ಮಾಡಿದ್ರು ಅವರು. ಅರ್ಬಾ ಲೈಫ್ ಕಂಪನಿಯವರು ಸಪ್ಲೈ ಮಾಡಿ ನನಗೆ ಅಂತ. ಸೊ ಅವನು ಸಪ್ಲೈ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದ. ಹಾಗಾಗಿ ಅವನ ಮನೆ ಕೂಡ ರೈಡ್ ಮಾಡಿದ್ರು ರಾತ್ರಿ. ಅವನು ಸಿಗ್ಲಿಲ್ಲ, ಅವನ ಮಗ ಸಿಕ್ಕಿದ್ದಾನೆ. ಸೊ ಈಗ ಅರ್ಬಾ ಲೈಫ್ ಅವ್ರು ಯಾರು ಫೋನ್ ಮಾಡಿದ್ರು ಅವ್ರನ್ನು ಕರೆಸ್ತಾ ಇದೀವಿ. ಯಾವ ಉದ್ದೇಶಕ್ಕೆ ಅವರಿಗೆ 500 ಟನ್ ರಕ್ತ ಚಂದನ ಬೇಕಾಗಿತ್ತು, ಮತ್ತೆ ಇವನು ಎಲ್ಲಿಂದ ರಕ್ತ ಚಂದನ ತರ್ತಾ ಇದ್ದ ಅಂತ. ಸೊ ಅದು ಕೂಡ ಸೊ ಅದು ವೈಟ್ಫೀಲ್ಡ್ DCP ಅವರಿಗೆ ಅದು ಕೊಟ್ಟಿದ್ವಿ. ನಾವು ಈ ರಿಯಾಜ್ ಮತ್ತು ತಂಡನ ಮಾಡಿ 2 ತಂಡ ಮಾಡಿಕೊಂಡು ಸೊ ಯಾರು ಮನೇನ ಲೊಕೇಟ್ ಮಾಡಿದ್ರು ಅವ್ರ ಜೊತೆ ಒಬ್ಬ ಇದ್ದ, ನಮ್ಮ ಜೊತೆ ಒಬ್ಬ ಇದ್ದ. ಸೊ ಹಾಗಾಗಿ ಇಲ್ಲಿಂದನೇ ಸಪ್ರೇಟ್ ಟೀಮ್ಸ್ ಹೋಗಿ ಅಟ್ ಎ ಟೈಮ್ ನಾವು ಮನೆ ಸರೌಂಡ್ ಮಾಡಿ ಪೊಸಿಷನ್ ತೊಗೊಂಡು ಸುತ್ತಲೂ ನಾನು. ಸೊ ನಾವು ಎಸ್ಕೇಪ್ ಆಗೋದಕ್ಕಾಗಲಿ, ಆಮೇಲೆ ಸ್ಕೈ ಸೆಂಟ್ರಿ ಹಾಕ್ಸ್ಕೊಂಡ್ವಿ. ಹೋಗಿದ ತಕ್ಷಣ ಫಸ್ಟ್ ಮಾಡಿದ್ದೆ ಅಂದ್ರೆ ಅದು ನಿಯರ್ ಬೈ ಮನೆಗಳ ಮೇಲೆ ಎಲ್ಲ ಮಾಡರ್ನ್ ವೆಪನ್ಸ್ ಇತ್ತು ನಮ್ಮ ಹತ್ರ. ಸೊ ಪಂಪ್ ಆಕ್ಷನ್ ಗನ್ಸ್ ಇತ್ತು, ಮತ್ತೆ SLRs ಇತ್ತು. ಸೊ ಹಾಗಾಗಿ ಎಲ್ಲ ಪೊಸಿಷನ್ ತೊಗೊಂಡು ಲೋಡ್ ಮಾಡಿ ಪೊಸಿಷನ್ ತೊಗೊಂಡ್ವಿ. ಹಾಗಾಗಿ ಸ್ವಲ್ಪ ಅವ್ರು ಯಾರಿಗೂ ಈಚೆಗೆ ಬರೋದಕ್ಕೆ ಧೈರ್ಯ ಬರಲಿಲ್ಲ. ನಾವು ಬರೋವರೆಗೂ ಒಂದು 5-6 ಜನ ಮಹಿಳೆಯರು ಬಿಟ್ಟು ಬೆಳಗ್ಗೆ 5:30ವರೆಗೂ 3ರಿಂದ 5:30ವರೆಗೂ ನಾವು ಮನೆಗಳೆಲ್ಲ ಸರ್ಚ್ ಮಾಡಿ ನಾವು ಎಲ್ಲ ಏನು ಕ್ರಮ ಕೈಗೊಂಡ್ವಿ. ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಕೂಡ ಹೊರಗಡೆ ಬರಲಿಲ್ಲ. ಸೊ ನಾವು ಸೇಫ್ಲಿ ವಿ ಕೇಮ್ ಬ್ಯಾಕ್. ಸೊ ನಮ್ಮ ಅಧಿಕಾರಿಗಳು, ಕೇಂದ್ರ ವಿಭಾಗದ ಅಧಿಕಾರಿಗಳು ಮತ್ತು ವೈಟ್ ಫೀಲ್ಡ್ ಉಪವಿಭಾಗದ ಅಧಿಕಾರಿಗಳು ಸೊ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ನಮ್ಮ ಪೊಲೀಸ್ ಆಯುಕ್ತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಲ್ಲ ವೆಪನ್ ಸಿಗಲಿಲ್ಲ, ವೆಪನ್ ಯಾವುದೂ ಸಿಗಲಿಲ್ಲ. ಸೊ ನಮಗೆ ಇದ್ದಿದ್ದು ಮೈನ್ ರಿಯಾಸ್. ಇವನನ್ನು ಲಾಸ್ಟ್ ಟೈಮ್ ಭಾಳ ಚೇಸ್ ಮಾಡಿ ನಮ್ಮವರು ಭಾಳ ಮಾರ್ಜಿನಲ್ಲಿ ಮಿಸ್ ಮಾಡಿ, ಇವ ಮಗನ ಮದುವೆ ಇತ್ತು, ಪೊಲೀಸ್ನವ್ರು ಹಿಡಿತಾರೆ ಅಂತ ಮದುವೆನ ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ನಿಕಾ ಮಾಡಿದ್ದಾನೆ. ಮದುವೆ ಕೂಡ ಕ್ಯಾನ್ಸಲ್ ಮಾಡಿದ ಪೊಲೀಸ್ನವ್ರ ಭಯದಿಂದ. ಸೊ ಹಾಗಾಗಿ ಊರಿಂದ ಹೊರಗಡೆ ಬರ್ತಿರ್ಲಿಲ್ಲ, ಯಾವತ್ತೂ ಬರೋದಿಲ್ಲ, ಊರಿಂದ ಹೊರಗಡೆ ಬರೋದಿಲ್ಲ. ಬಂಗಾರ ಬೇಕಂದ್ರೆ ಹೆಂಡತಿ ಬಂದು ಶಿವಾಜಿನಗರದಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅದರ್ವೈಸ್ ಇವೊಂದೆಲ್ಲ ಆಕ್ಟಿವಿಟೀಸ್ ಎಲ್ಲ ಅಲ್ಲಿನೇ. ಸೊ ಇಲ್ಲಿವರೆಗೂ ಕಳೆದ 7-8 ವರ್ಷ ಅಲ್ಲ, ಇವನಿಗೆ ನಮಗಿರೋ ಮಾಹಿತಿ ಪ್ರಕಾರ ತಮಿಳುನಾಡು, ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ 3 ರಾಜ್ಯಗಳಿಂದ ಇವನು ರಿಸೀವ್ ಮಾಡಿಕೊಂಡು ಅದನ್ನು ಫ್ಯಾಕ್ಟ್ರಿಗಳಿಗೆ ಕೊಡ್ತಾ ಇದ್ದ. ನಮಗಿರೋ ಮಾಹಿತಿ ಪ್ರಕಾರ ಚಿಕ್ಕಮಂಗ್ಳೂರು, ತುಮಕೂರು ಒಂದು ಮತ್ತು ಬೇರೆ ಕಡೆ ಇವನು ಸಪ್ಲೈ ಮಾಡಿದ್ದಾನೆ ಅಂತ ಮಾಹಿತಿ ಇದೆ. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಟೈಮ್ ನಾವು ಫೀಲ್ಡ್ ಆಪರೇಷನ್ ಮಾಡಿ ಕಟ್ ಮಾಡಿ ಮರ ತಗೊಂಡೋಗಿ ಡೆಲಿವರಿ ಕೊಡೋರ್ನ ಹಿಡಿದಿದ್ವಿ. ಈಗ ಇವನು ಮೇನ್ ರಿಸೀವರ್. ಸೊ ಈ ರಿಸೀವರ್ ಇದ್ರೇನೆ ಕಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಇವನು ಭಾಳ ಇಂಪಾರ್ಟೆಂಟ್ ಇತ್ತು. 15 ದಿವಸ ಭಾಳ ಡಿಲೇ ಆಯಿತು ನಾವು ಇವನ್ನ ಕಸ್ಟಡಿ ತಗೊಳ್ಳೋದು, ಅರೆಸ್ಟ್ ಮಾಡೋದಕ್ಕೆ. ಇದಾದ ನಂತರ ಫ್ಯಾಕ್ಟ್ರಿ ಯಾರು ಮೈನ್ ಎಂಡ್ ಯೂಸರ್ ಇದಾರಲ್ಲ, ಗಂಧದ ಎಣ್ಣೆ ಉತ್ಪತ್ತಿಗಾಗಲಿ ಮತ್ತೆ ಸಾಬೂನು ಉತ್ಪತ್ತಿಗೆ, ಬೇರೆ ಮಾರ್ಜಕ ವಸ್ತುಗಳ ಉತ್ಪಾದನೆಗೆ ಏನು ಇವರಿಂದ ಪರ್ಚೇಸ್ ಮಾಡ್ತಾ ಇದ್ದ. ಸೊ ಅವರನ್ನ ಈಗ ನೆಕ್ಸ್ಟ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ತಗೊಂಡು ಬರ್ತೀವಿ. ಇಲ್ಲ, ಇವರು ರಕ್ತ ಚಂದನ ಇವರಿಗೆ 300 ರೂಪಾಯಿಗೇನೋ ಸಿಗುತ್ತೆ kg. ಬಟ್ ಅವರು ಅರ್ಬಾ ಲೈಫ್ಗೆ 10,000 ರೂಪಾಯಿ. ಇವನು ಪರ್ಚೇಸ್ ಮಾಡೋದು 300 ರೂಪಾಯಿಗೆ, ಮಾರೋದು 10,000 ರೂಪಾಯಿ ಕೂತ್ ಕಡೆ. ಸೊ ಹಾಗಾಗಿ ಇವರು ಎನ್ಕರೇಜ್ ಮಾಡ್ತಾರೆ. ಎಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತಗೊಳ್ಳೋದು. ಹಳೇ ಗಾಡಿ ಫೋರ್ಡ್ ಐಕಾನ್ ಇವ್ರದ್ದು ಫೇವರೇಟ್ ವೆಹಿಕಲ್. ಸೊ ಫೋರ್ಡ್ ಐಕಾನ್ ಏನು OLX ಅಲ್ಲಿ ಹಾಕಿರ್ತಾನೆ ಅದೇ ವೆಹಿಕಲ್ ತರ ಮಾಡಿಫೈ ಮಾಡ್ತಾರೆ. ಗ್ಯಾರೇಜ್ ಇದೆ ಇವ್ರದ್ದು ಅಲ್ಲೇ ಕಟಗನಹಳ್ಳಿಯಲ್ಲಿ. ಆ ವೆಹಿಕಲ್ಗೆ ಫೋರ್ಡ್ OLX ಅಲ್ಲಿ ಕಪ್ಪು ಸ್ಟ್ರಿಪ್ ಇದ್ದ ಗಾಡಿ ಸುತ್ತಲೂ ಇವರು ಒಂದು ಕಪ್ ಸ್ಟ್ರಿಪ್ ಹಾಕಿ ಅದೇ ನಂಬರ್ನ ಈ ಗಾಡಿಗೆ ಹಾಕೊಳ್ತಾರೆ. ಸೊ ಹೀಗಾಗಿ ನಾವು ಏನ್ ಮೊನ್ನೆ ನಮ್ಮ ಕೇಂದ್ರ ವಿಭಾಗದಲ್ಲಿ ಆಯ್ತು, ಆ OLX ಅಲ್ಲಿ ಇದ್ದಂತ ಆ ನಂಬರ್ನ ನಾವು RTOಗೆ ಪತ್ತೆ ಹಚ್ಚಿದ್ವಿ. ಒಬ್ಬ ಅಮಾಯಕ ಪಾಪ ಅವನಿಗೆ ಒಂದ್ ದಿವಸ ಕರ್ಕೊಂಡು ಬಂದು ಇಂಟ್ರೋಗೇಷನ್ ಮಾಡಿದ್ಮೇಲೆ ಅವ್ನು ಹೇಳ್ದ, ಸರ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಆಮೇಲೆ ನಮಗೆ ಗೊತ್ತಾಯ್ತು ಇವರೆಲ್ಲ ಈ ತರ ನಂಬರ್ ಪ್ಲೇಟ್ಸ್ ಎಲ್ಲ ಫೇಕ್ ಮಾಡಿ ಅಫೆನ್ಸ್ ಮಾಡ್ತಾರೆ. ಸೊ ನೋಡ್ತಾ ಇದ್ವಿ ಈ ಇಬ್ಬರು ಕಳ್ಳರು ಯಾವ ರೀತಿಯಾಗಿ ಕಟ್ಟಿಗೇನಹಳ್ಳಿ ಅನ್ನುವ ಒಂದು ಸಾಮ್ರಾಜ್ಯ, ಆ ಹಳ್ಳಿಯಲ್ಲೇ ಸಾಮ್ರಾಜ್ಯವನ್ನ ಸ್ಥಾಪಿಸಿಕೊಂಡು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಸರ್ಕಾರಿ ಬಂಗಲೆಗಳಲ್ಲಿ ಇರುವಂತ ಶ್ರೀಗಂಧದ ಮರ ಆಗಿರ್ಬೋದು, ಹಾಗೆ ಎಲ್ಲಾ ರೀತಿಯಾದಂತ ಮಾಡಬಾರ್ದ ಕೆಲಸಗಳನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಅದರ ಜೊತೆಗೆ ಈ ಇಬ್ಬರು ಮಾತ್ರ ಅಲ್ಲ, ಕಟ್ಟಿಗೇನಹಳ್ಳಿನೇ ಇಡೀ ಕಟ್ಟಿಗೇನಹಳ್ಳಿನೇ ಇವರಿಬ್ಬರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇತ್ತಂತೆ. ಎಸ್, ಅಲ್ಲಿ ಪೊಲೀಸ್ ಹೇಳ್ತಿದ್ದನ್ನ ಕೇಳಿಸ್ಕೊಳ್ತಾ ಇದ್ವಿ. 7 ಮಿನಿಸ್ಟರ್ಸ್ ಹೌಸ್ ನಲ್ಲೂ ಕೂಡ, ಸಚಿವರ ಮನೆಯಲ್ಲೂ ಕೂಡ ಇವರು ಶ್ರೀಗಂಧ ಮರ ಏನಿತ್ತು ಅದನ್ನು ಕೂಡ ಕದ್ದಿದ್ರು. ಹಾಗೆ ಪೊಲೀಸ್ ಕಮಿಷನರ್ ಆಫೀಸ್ ನಲ್ಲೂ ಕೂಡ ಇದ್ದಂತ ಒಂದು ಶ್ರೀಗಂಧದ
ಮರವನ್ನ ಕದ್ದಿದ್ರು. ಅದಾದ್ಮೇಲೆ ಸಾಕಷ್ಟು ಕಡೆ ಕಳ್ಳತನವನ್ನ ಮಾಡಿ ಹಾಗೆ ರಕ್ತ ಚಂದನದ ಮರವನ್ನ ಕೂಡ ಕಡಿದು ಅದನ್ನು ಕೂಡ ಮಾರಾಟವನ್ನ ಮಾಡ್ತಿದ್ದ್ರ ಬಗ್ಗೆ ಪೊಲೀಸರು ಸವಿವರವಾಗಿ ಮಾತನಾಡ್ತಿದ್ದನ್ನ ಎಸ್, ಮಧ್ಯರಾತ್ರಿ 200ಕ್ಕೂ ಹೆಚ್ಚು ಪೊಲೀಸರನ್ನ ಕರ್ಕೊಂಡೋಗಿ ಇಬ್ಬರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆ ಇಬ್ಬರು ಖತರ್ನಾಕ್ ಕಳ್ಳರು ಯಾವ ರೀತಿಯಾಗಿ ಕಳ್ಳತನವನ್ನ ಮಾಡಿದ್ರು ಅನ್ನೋದನ್ನ ಸ್ಪಷ್ಟವಾಗಿ ಡಿಸಿಪಿ ಆಗಿರುವಂತ ದೇವರಾಜ್ ಅವರು ಹೇಳ್ತಾ ಇದ್ದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಶ್ರೀಗಂಧದ ಮರಗಳು, ರಕ್ತ ಚಂದನದ ಮರಗಳೇ ಇವರ ಪ್ರಮುಖ ಟಾರ್ಗೆಟ್. ಯಾಕೆಂದ್ರೆ ಈ ಒಂದು ಮರಗಳಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ದುಡಿತಾ ಇದ್ರಂತೆ. ಹಾಗೆ ಇಲ್ಲಿ ಪ್ರಮುಖವಾಗಿ ಕೇವಲ ಇವರಿಬ್ರು ಮಾತ್ರ ಅಲ್ಲ, ಇವರಿಗೆ ದೊಡ್ಡ ಜಾಲನೆ ಇದೆ. ಇವರಿಬ್ಬರಿಗೂ ಕೂಡ ಸಪೋರ್ಟ್ ಅನ್ನ ಮಾಡೋದಕ್ಕೆ ಇದರ ಜೊತೆಗೆ ಈತ ತನ್ನ ಸಾಮ್ರಾಜ್ಯವನ್ನು ಕೂಡ ಮಾಡ್ಕೊಂಡಿದ್ದ. ಅದು ಕಟ್ಟಿಗೇನಹಳ್ಳಿ, ಇದು ಹೊಸಕೋಟೆ ಬಳಿ ಇರುವಂತಹ ಕಟ್ಟಿಗೇನಹಳ್ಳಿಯನ್ನ ಈತನ ಸಾಮ್ರಾಜ್ಯವನ್ನಾಗಿ ಮಾಡ್ಕೊಂಡಿದ್ದ. ಸೊ ಹೀಗಾಗಿನೇ ಪೊಲೀಸರು ಮಧ್ಯರಾತ್ರಿ ಕಾರ್ಯಾಚರಣೆಗೆ ಇಳಿದಿದ್ದಂಥದ್ದು. ಅಂದ್ರೆ ಮಧ್ಯರಾತ್ರಿ 3 ಗಂಟೆಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡು ಅವರು ದಾಳಿಯನ್ನ ಮಾಡಿದ್ರು. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಆಗಿರುವಂತಹ ಮಂಜುನಾಥ್ ಅವರು ನೇರ ಸಂಪರ್ಕದಲ್ಲಿ ಸ್ಟುಡಿಯೋಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜುನಾಥ್, ಇಲ್ಲಿ ಪ್ರಮುಖವಾಗಿ ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಕರ್ಕೊಂಡೋಗಿ ಇಬ್ಬರನ್ನ ಬಂಧಿಸುವಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಯಶಸ್ವಿ ಆದ್ರು ಅಂದ್ರೆ ಇನ್ನೆಂತ ಖತರ್ನಾಕ್ ಕಳ್ಳರು ಅಂತ ಇವರು. ಪೃಥ್ವಿ, ಇದೊಂದು ರೀತಿ ದೊಡ್ಡ ಕಾರ್ಯಾಚರಣೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈ ಹಿಂದೆ ಅಂದ್ರೆ ಸುಮಾರು ಒಂದು 6-7 ವರ್ಷಗಳ ಹಿಂದೆ ಇರಾನಿ ಗ್ಯಾಂಗ್ ಅನ್ನ ಒಂದು ಬೀದರ್ನಲ್ಲಿ ಆಪರೇಟ್ ಮಾಡಿದ್ರು. ಅಂದ್ರೆ ಇದೇ ರೀತಿ ಅಂದ್ರೆ ಆಗಿನ ಡಿಸಿಪಿ ಆಗಿದ್ದಂತ ಸಿದ್ದರಾಮಪ್ಪ ಮತ್ತೆ ರವಿಕಾಂತೇಗೌಡರು ಹೋಗಿ ಅಲ್ಲೂ ಕೂಡ ಅಷ್ಟೇ ಸುಮಾರು 300 ಜನ ಪೊಲೀಸ್ ತಗೊಂಡೋಗಿ ಒಂದಷ್ಟು ಜನ ಇರಾನಿ ಗ್ಯಾಂಗ್ ಅನ್ನ ಎತ್ತಾಕೊಂಡು ಬಂದಿದ್ರು. ಯಾಕಂದ್ರೆ ಅವಾಗ ಅಷ್ಟು ಕಾಟ ಕೊಡ್ತಾ ಇದ್ರು. ಇವರು ಕೂಡ ಅಷ್ಟೇ ಸುಮಾರು ಡಿಸಿಪಿ ದೇವರಾಜ್ ಅವ್ರು ಹೇಳ್ತಾ ಇದ್ರು, ನಾವು ಸುಮಾರು 200 ಜನರನ್ನ ಕರ್ಕೊಂಡು ಹೋಗ್ಬೇಕಾಯ್ತು ಈ ಇಬ್ಬರನ್ನ ಕರ್ತರ್ಲಿಕ್ಕೆ ಅನ್ನೋಂಥದ್ದು. ಅಂದ್ರೆ ಅವರ ನಟೋರಿಟಿ ಹೇಗಿತ್ತು ಅನ್ನೋಂಥದ್ದು. ಈ ಹಿಂದೆ ಹಲವಾರು ಬಾರಿ ಪೊಲೀಸರು ಹೋಗಿದ್ದಾರೆ. ಪ್ರಾಣಾಪ ಯಾರಿಗೂ ಅದೃಷ್ಟವಶಾತ್ ಯಾರು ಅವರ ಕೈಯಿಂದ ಪ್ರಾಣ ಕಳ್ಕೊಂಡಿಲ್ಲ ಅಷ್ಟೇ. ಯಾಕಂದ್ರೆ ಇಷ್ಟೊತ್ತಿಗೆ ಓದೋರೆಲ್ಲ ಆತರ ಏನಾದ್ರೂ ಆಗಿದ್ದಿದ್ರೆ ಎಷ್ಟೋ ಜನ ಪೊಲೀಸ್ ಸಿಬ್ಬಂದಿ ಕೂಡ ಪ್ರಾಣ ಕಳ್ಕೋಬೇಕಾದ ಸ್ಥಿತಿ. ಅಷ್ಟು ನಟೋರಿಟಿ ಗ್ಯಾಂಗ್ ಇದು. ಒಂದು ಅಂದ್ರೆ ಬೆಂಗಳೂರಿಗೆ ಸುತ್ತಮುತ್ತ ಇರುವಂತ ಪ್ರದೇಶಗಳಲ್ಲಿ ಏನು ಅಂದ್ರೆ ಒಂದು ದಂಡುಪಾಳ್ಯ ಆ ಕುಖ್ಯಾತಿ ಪಡೆದಿತ್ತು. ಅದಾದ ನಂತರ ಈಗ ಅಂದ್ರೆ ನಮ್ಮ ಜನರೇಷನ್ಗೆ ಸಿಗ್ತಾ ಇರುವಂತದ್ದು ಅಂದ್ರೆ ಈ ಹೊಸಕೋಟೆಯ ಬಳಿ ಕಟ್ಟಿಗೇನಹಳ್ಳಿ ಅಂತ. ಅಂದ್ರೆ ಇಲ್ಲಿ ಒಂದು ಇಲ್ಲಿನ ಸಾಮ್ರಾಜ್ಯ ಕೇಳ್ಬಿಟ್ರೆ ಯಾರಿಗೂ ಎಲ್ಲರೂ ಬೆಚ್ಚಿ ಬೀಳುವಂತ ಕಥೆಗಳು ಹುಟ್ಟುತ್ತವೆ ಅಲ್ಲಿ. ಮತ್ತೆ ಅವರು ಮಾಡಿರುವಂತ ನಟೋರಿಟಿ ಅಷ್ಟೇ ಇದೆ. ಅಲ್ಲಿ ಮಕ್ಕಳು ಮಹಿಳೆಯರು ಕೂಡ ಈ ಗ್ಯಾಂಗಿಗೆ ಅಥವಾ ಈ ಒಂದು ದಂಧೆಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಡಿಸಿಪಿ ಹೇಳ್ತಾ ಇದ್ರು, ಅಲ್ಲಿ ಹೋದ್ರೆ ಪೊಲೀಸರು ಹೋದ್ರೆ ಅವ್ರ ಗಾಡಿನ ಚೇಂಜ್ ಮಾಡ್ತಾರೆ. ಅಂದ್ರೆ ಪೊಲೀಸರು ಬೇರೆಯವ್ರ ಗಾಡಿ ಚೇಂಜ್ ಮಾಡೋದು ನೋಡಿದೀವಿ, ಅವ್ರು ಹಿಡಿಯಾಗಿ ಚೇಂಜ್ ಮಾಡೋದು ನೋಡಿದೀವಿ. ಆದ್ರೆ ಪೊಲೀಸ್ ಗಾಡಿನೇ ಚೇಂಜ್ ಆಗುತ್ತೆ ಅನ್ನೋದಾದ್ರೆ ಯಾವ ರೀತಿ ಅವ್ರ ನೆಟೋರಿಟಿ ಇರುತ್ತೆ ಅಂತ ಹೇಳಿ ಈ ಕಳೆದ 1.5-2 ತಿಂಗಳ ಹಿಂದೆ ಒಂದು ಅಂದ್ರೆ ಪೊಲೀಸಿನ ಒಂದು ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತೆ ಒಂದಷ್ಟು ಜನ ಹೋಗಿದ್ರು ಹೆಂಗೆ ಏನು ಎತ್ತ ಅಂತ ನೋಡ್ಕೊ ಬರಕ್ಕೆ. ಮತ್ತೆ ಈ ಸೆಂಟ್ರಲ್ ಡಿವಿಷನ್ ಅಲ್ಲಿ 1-2-3 ಕಡೆ ಇಂಥದ್ದೇ ಪ್ರಕರಣಗಳಾಗಿತ್ತು. ಶ್ರೀಗಂಧದ ಮರ ಕಳ್ಳತನ ಆಗಿರುವಂತದ್ದು ಇರ್ಬೋದು, ಮತ್ತೆ ಈ ರೆಡ್ ಸ್ಯಾಂಡಲ್ ಕಟ್ ಮಾಡಿದ್ದಂಥದ್ದು ಆಗಿರ್ಬೋದು, ಏನೋ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಇರ್ಬೋದು, CJ ಅವರ ಮನೆ ಆವರಣದಲ್ಲೇ ಕಟ್ ಮಾಡಿಬಿಟ್ಟಿದ್ರು. ಅದು ದೊಡ್ಡ ಸುದ್ದಿ ಕೂಡ ಆಗಿತ್ತು. ಸೊ ಇದೆಲ್ಲವನ್ನು ನೋಡಿಕೊಂಡು ಯಾರು ಅಂತ ಹುಡುಕಿದಾಗ ಕೊನೆಗೆ ಬಂದು ನಿಲ್ಲುವಂಥದ್ದು ಕಟ್ಟಿಗೇನಹಳ್ಳಿ. ಸೊ ಏನಾದ್ರೂ ಮಾಡಿ ಇದಕ್ಕೊಂದು ಆಪರೇಷನ್ ಮಾಡಲೇಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದಂತ ಸೆಂಟ್ರಲ್ ಡಿವಿಷನ್ ಪೊಲೀಸರು ಮತ್ತೆ ವೈಟ್ ಫೀಲ್ಡ್ ಪೊಲೀಸರು ಇದಕ್ಕೊಂದು ಸರಿಯಾದ ರೀತಿಯಲ್ಲಿ ಒಂದು ಮ್ಯಾಪಿಂಗ್ ಮಾಡ್ಕೊಂಡ್ರು. ಫಸ್ಟ್ ಅಂದ್ರೆ ನಾವು ಹೋಗೋದಾದ್ರೆ ಹೆಂಗ್ ಹೋಗ್ಬೇಕು ಅನ್ನೋಂಥದ್ದು ನಾವು ವಿಜುವಲ್ ಅಲ್ಲಿ ನೋಡ್ತೀವಿ. ಒಂದು ರೀತಿಯಲ್ಲಿ ಮಿಲಿಟರಿ ಆಪರೇಷನ್ ಸ್ಟೈಲ್ ಅಲ್ಲೇ ಹೋಗಿದ್ದಾರೆ ಎಲ್ಲಾ ರೀತಿಯಿಂದ. ಅಂದ್ರೆ ಎಲ್ಲವೂ ಕೂಡ ಶಸ್ತ್ರ ಸಜ್ಜಿತರಾಗಿಯೇ ಹೋಗಿದ್ದಾರೆ. ಯಾಕೆ ಅಂದ್ರೆ ಆ ಮಟ್ಟಕ್ಕೆ ಅಲ್ಲಿ ಎದುರಾಳಿಗಳು ಅಷ್ಟು ರೆಡಿ ಇದ್ರು ಅನ್ನುವಂಥದ್ದು. ಮಂಜುನಾಥ್, ಇಲ್ಲಿ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಅವ್ರು ಮಾತನಾಡ್ತಿದ್ದನ್ನ ಕೂಡ ಕೇಳಿಸ್ಕೊಳ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಈ ಇಬ್ಬರು ಯಾರು ಅನ್ನೋದು ಮೋಸ್ಟ್ ಪ್ರಾಬಬಲಿ ಪೊಲೀಸರಿಗೆ ಗೊತ್ತಿತ್ತು ಅನ್ಸುತ್ತೆ, ಆದ್ರೆ ಬಂಧಿಸೋದು ಸವಾಲಾಗಿತ್ತು. ಸೊ ಹೀಗಾಗಿನೇ 25 ಜನ ಸಬ್ ಇನ್ಸ್ಪೆಕ್ಟರ್ಗಳು, 2 DCPಗಳು ಮತ್ತೊಂದ್ ಕಡೆ 2 KSRP ತುಕಡಿಯನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಅಂದ್ರೆ ಇಡೀ ಊರೇ ಈತನಿಗೆ ಸಪೋರ್ಟ್ ಆಗಿದ್ದಂತ ಹಿನ್ನೆಲೆಯಲ್ಲಿನೇ ಕಾರ್ಯಾಚರಣೆಗೆ ಈ ಹಿಂದೆ ಹಿನ್ನಡೆ ಆಗಿದ್ದು ಅನ್ಸುತ್ತೆ. ಹೌದು ಹೌದು ಪೃಥ್ವಿ. ಯಾಕೆ ಅಂದ್ರೆ ಆ ರಿಯಾಜ್ ಇದಾನಲ್ಲ, ರಿಯಾಜ್ ಮನೆ ಬಿಟ್ಟೆ ಈಚೆನೆ ಬರ್ತಿಲ್ಲ. ಆದ್ರೆ ಮನೆಯಲ್ಲೇ ಕೂತ್ಕೊಂಡು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇರೋದು, ದೊಡ್ಡ ದೊಡ್ಡ ಖಾಸಗಿ ಕಂಪನಿಗಳಿಗೆ
ಈಗೆಲ್ಲ ಹೇಳ್ತಾ ಇದ್ರು ಅರ್ಬನ್ ಲೈಫ್ ಅನ್ನೋಂಥ ಕಂಪನಿಗೂ ಕೂಡ ಇವರು ಸ್ಯಾಂಡಲ್ವುಡ್ ಮಾರಿದ್ದಾರೆ ಅನ್ನೋವಂಥದ್ದು. ಸುಮಾರು 500 ಟನ್ ಮಾರಿರೋ ಬಗ್ಗೆ ನಮಗೆ ಮಾಹಿತಿ ಇದೆ ಅಂತ ಹೇಳಿ DCP ಹೇಳ್ತಾ ಇದ್ರು. ಸೊ ಅವರ ಸ್ಟೈಲ್ ಆಫ್ ನೋಡಿದ್ರೆ ಹೇಗೆ ಆಗಿರ್ಬೋದು ಅಂತ ಊಹೆ ಮಾಡೋಕ್ಕೂ ಕೂಡ ಅಸಾಧ್ಯ ಆಗುತ್ತೆ. ಯಾಕಂದ್ರೆ ಓದವರೆಲ್ಲರೂ ಅಂದ್ರೆ ಅಲ್ಲಿನ ಜನ ಕೂಡ ಅವನಿಗೆ ಬೆಂಬಲ, ಅಲ್ಲಿನ ಅವ್ರ ಮಹಿಳೆಯರು ಕೂಡ ಅವ್ರಿಗೆ ಬೆಂಬಲ. ಅಂದ್ರೆ ಪೊಲೀಸರು ಹೋದ್ರೆ ಪೊಲೀಸರ ಮೇಲೆ ಕಲ್ಲು ತೂರ್ತಾರೆ, ಯಾರಾದ್ರೂ ಒಂದು ಅನುಮಾನಾಸ್ಪದವಾಗಿ ಓಡಾಡಿದ್ರೆ ಅವನು ಚೇಸ್ ಮಾಡ್ತಾರೆ, ಮತ್ತೆ ಅವನು ಎಲ್ಲಿಗೆ ಹೋಗೋವರೆಗೂ ಅವನು ಊರ್ ಬಿಟ್ಟು ಹೊರಗಡೆ ಹೋಗೋವರೆಗೂ ಕೂಡ ಅವನನ್ನು ಬಿಡೋದಿಲ್ಲ. ಸೊ ಈ ರೀತಿ ಯಾವಾಗ ಮಂಜುನಾಥ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಮಧ್ಯರಾತ್ರಿ 3 ರಿಂದ 5 ಗಂಟೆಯ ಸಮಯಕ್ಕೆ ಹೋಗಿ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮೈ ಜುಮ್ಮನ್ನುತ್ತೆ. ಏನಪ್ಪಾ, ನಮ್ಮ ರಾಜ್ಯದಲ್ಲೂ ಈ ರೀತಿಯಾದಂತ ನಟೋರಿಯಸ್ ಗ್ಯಾಂಗ್ಗಳು ಇದೆಯಾ ಅನ್ನೋದನ್ನ. ಯಾಕೆಂದ್ರೆ DCP ದೇವರಾಜ್ ಅವರು ಮಾತನಾಡ್ತಿದ್ದು ಆ ರೀತಿಯಾದಂತ ಎಕ್ಸೈಟ್ಮೆಂಟ್ ಅನ್ನ ತರ್ತಾ ಇತ್ತು. ಅವ್ರು ಏನ್ ಮಾತನಾಡಿದ್ರು ಅಂತ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳೋಣ. ಕೆಂಗೇರಿ, ಮಡಿವಾಳ, ಮೈಕೋ ಲೇಔಟ್ ಮತ್ತು ಕೇಂದ್ರ ವಿಭಾಗದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ, ವಿಧಾನಸೌಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಹಳ ಗಂಧದ ಮರ ಕಳವು ಪ್ರಕರಣಗಳು ದಾಖಲಾಗಿದ್ದವು. ಇತ್ತೀಚೆಗೆ ಪ್ರತಿಷ್ಠಿತ ಸರ್ಕಾರಿ ಬಂಗಲೆಗಳಲ್ಲಿ ಕೂಡ ಕಳ್ಳತನ ಆಗಿತ್ತು. 7 ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಕಳ್ಳತನ ಆಗಿತ್ತು. ಮತ್ತೆ ರೇಸ್ ಕೋರ್ಸ್ ರಸ್ತೆಯಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಆಗಿತ್ತು. ಹಾಗೆ ನಮ್ಮ ಪೊಲೀಸ್ ಕಮಿಷನರ್ ಕಚೇರಿ ಹಿಂಭಾಗದಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಒಂದು ಕಳ್ಳತನ ಆಗಿತ್ತು. ಸೊ ಹೀಗಾಗಿ ಈ 3 ಪ್ರಕರಣಗಳಾದ ನಂತರ ನಾವು ಈ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲ ಆಗಿರೋ ಪ್ರಕರಣಗಳಂತ ಎಲ್ಲ ನಾವು ಕ್ರೋಢೀಕರಿಸಿದಾಗ ಇದರ ಹಿಂದ್ಗಡೆ ಒಂದು ವ್ಯವಸ್ಥಿತ ಗ್ಯಾಂಗ್ ಇದೆ ಕರ್ನಾಟಕದಲ್ಲಿ. ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಮತ್ತು ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಅಂತ ನಮಗೆ ಗೊತ್ತಾಯ್ತು. ಅದರ ಪತ್ತೆ ಹಚ್ಚುತ್ತಾ ಹೋದಾಗ ಅಮ್ಜದುಲ್ಲಾ ಬ್ರದರ್ಸ್, ಇಬ್ಬರು ಬ್ರದರ್ಸ್ ಬಾಗಲೂರಿನಲ್ಲಿರುವಂಥ ವ್ಯಕ್ತಿಗಳು, ಅವರಿಬ್ಬರು ಫೀಲ್ಡ್ ನಲ್ಲಿ ಬಹಳ ಆಕ್ಟಿವ್ ಇದ್ದಾರೆ. ಅವರು ತಮಿಳುನಾಡಿನ ಹೇರ್ ಕಾರ್ಡ್ನಿಂದ ಇಳಯರಾಜ ಅಂಡ್ ಗ್ಯಾಂಗ್ ಅನ್ನ ಕರೆಸ್ಕೊಂಡು, ಮೊದಲು ರಾಜೇಂದ್ರ ಅಂತ ಅವ್ರ ಗ್ಯಾಂಗ್ ನ ಕರೆಸ್ತಾ ಇದ್ರು. ಇತ್ತೀಚೆಗೆ ಇಳಯರಾಜ ಅವ್ರ ಗ್ಯಾಂಗ್ ಅನ್ನ ಕರೆಸ್ಕೊಂಡು ರೆಕ್ಕಿ ಮಾಡಿ ರಾತ್ರಿ ಹೊತ್ತು ಬಹಳ ಕೇರ್ಫುಲ್ ಆಗಿ ಅದನ್ನ ಗೊತ್ತಾಗದಾಗೆ, ಅಂದ್ರೆ ಆ ನಿವಾಸದಲ್ಲಿ ಸರ್ಕಾರಿ ಬಂಗಲೆಗಳಿರುವಂತ ಇವರಿಗೆ ವಾಸ್ ಅಂತ ಇವರಿಗೆ ಗೊತ್ತಾಗದಾಗೆ ಬಹಳ ಕೇರ್ಫುಲ್ ಆಗಿ ಅದನ್ನ ನೋಡ್ತಾ ಇದ್ವಿ ಯಾವ ರೀತಿಯಾದಂತ ಒಂದು ನಟೋರಿಯಸ್ ಗ್ಯಾಂಗ್ ಅನ್ನ ನಮ್ಮ ರಾಜ್ಯದ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ. ನಿಮ್ಗೆಲ್ಲರಿಗೂ ಕೂಡ ನೆನಪಿರ್ಬೋದು, 2 ವರ್ಷಗಳ ಹಿಂದೆ ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ಯೋಧರು ಸುಮಾರು 150 ಜನರು ಹೋಗಿ ಪಾಕಿಸ್ತಾನದ ಅಲ್ಲಿದ್ದಂತ ಉಗ್ರನ್ನ ಹೊಡೆದುರುಳಿಸಿದ್ದನ್ನ, ಅದನ್ನ ಬಿಟ್ರೆ ಇದನ್ನೇ ಅನ್ಸುತ್ತೆ ನಾವು ನೋಡ್ತಾ ಇರೋದು. ನಮ್ಮ ರಾಜ್ಯದಲ್ಲೇ ಇರುವಂತ ಒಂದು ಹಳ್ಳಿಗೆ ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸರು ಹೋಗಿ ಅಲ್ಲಿರುವಂತಹ ನಟೋರಿಯಸ್ ಗ್ಯಾಂಗ್ ಅನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ರು ಅಂದ್ರೆ ಇನ್ನೆಂತಹ ಖತರ್ನಾಕ್ ಕಳ್ಳರು, ಖತರ್ನಾಕ್ ಗ್ಯಾಂಗ್ ಇದೆ ಅಲ್ಲಿ, ಇನ್ನೆಂತಹ ಖತರ್ನಾಕ್ ಊರು ಅದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸರು ಹೇಳ್ತಿದ್ದ ಹಾಗೇನೆ 25 ಜನ ಸಬ್ ಇನ್ಸ್ಪೆಕ್ಟರ್, 2 KSRP ತುಕಡಿ, 2 DCPಗಳು, ಈ ರೀತಿಯಾಗಿ ಸಾಕಷ್ಟು ಜನ ಪೊಲೀಸ್ ಕಾನ್ಸ್ಟೇಬಲ್ಗಳು ಹೋಗಿ ಇವರನ್ನ ಬಂಧಿಸ್ತಾರೆ ಅಂದ್ರೆ ಇನ್ನೆಂತಹ ಗ್ಯಾಂಗ್ ಇರ್ಬೋದು ಇದು, ಇನ್ಯಾವ ರೀತಿಯಾಗಿ ರಾಜ್ಯದಲ್ಲಿ ಕಳ್ಳತನವನ್ನ ಮಾಡ್ತಾ ಇತ್ತು, ಇನ್ನು ಯಾರ ಜೊತೆ ಲಿಂಕ್ ಇತ್ತು ಅದರ ಬಗ್ಗೆ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು.